ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ಯಾಕೆ ವಾರ್ಡ್ರೂಬ್ನ ತೋರಿಸ್ಬಿಟ್ಟು ನಾನು ವಿಡಿಯೋ ಮಾಡ್ತಿದ್ದೀನಿ ಅಂತ ನಿಮಗೆ ಗೊತ್ತಿರಲ್ಲ. ಯಾಕೆ ಅಂದರೆ ಇವತ್ತಿಂದ ಡಯಟ್ ಸ್ಟಾರ್ಟ್ ಮಾಡೋಣ ಅಂತೇಳ್ಬಿಟ್ಟು ಇಷ್ಟು ನೀಟಾಗಿ ಜೋಡಿಸ್ಕೊಂಡಿದ್ದೀನಿ. ಬಟ್ ಇವತ್ತು ಮೂವಿ ಪ್ಲ್ಯಾನ್ ಆಗಿರೋದ್ರಿಂದ ಡಯಟ್ ಮಾಡ್ತೀನಿ, ಬಟ್ ಪಾರ್ಷಿಯಲಿ ಇರುತ್ತೆ ಡಯಟ್ ಅಷ್ಟೇ. ಸೊ ಎಸ್, ಇದಿಷ್ಟು ನನಗಾಗತ್ತೆ. ಬಟ್ಟೆಗಳು ಇದು ಆಗುತ್ತೆ ಆ್ಯಂಡ್ ಇದು ಆಗುತ್ತೆ. ಇಲ್ಲಿದೆ ಅಲ್ಲ, ಇದಾಗಲ್ಲ ನನಗೆ. ಇದೆಲ್ಲ ಒನ್ ಟೈಮ್ ಯೂಸ್ ಮಾಡಿರೋ ಬಟ್ಟೆಗಳು, ಆಮೇಲೆ ನಾನು ಸಣ್ಣಗಿದ್ದಾಗ ತೊಗೊಂಡಿರೋ ಬಟ್ಟೆಗಳು. ಸೊ ಇದಿಷ್ಟು ಆಗಲ್ಲ ನನಗೆ. ಕೆಲವೊಂದು ಆಗುತ್ತೆ, ಬಟ್ ನೀಟಾಗಿ ಆಗಲ್ಲ, ಕರೆಕ್ಟ್ ಫಿಟ್ ಬರಲ್ಲ. ಸೊ ಅದಕ್ಕೋಸ್ಕರ ಅಲ್ಲಿ ಎತ್ತಿಟ್ಟಿದ್ದೀನಿ. ನಾನು ಹಾಕ್ಕೊಳ್ಳೇಬೇಕು ಅದನ್ನು ಅಂತ ಅಲ್ಲಿ ಎತ್ತಿಟ್ಟಿದ್ದೀನಿ. ಇದಿಷ್ಟು ನನ್ನ ಅಕ್ಕ ಬಾಬಾ ಬಂದರೆ ಯೂಸ್ ಮಾಡ್ಕೋತಾರೆ. ಸೊ ಅವ್ರದ್ದು ಇದಿಷ್ಟು ಅವ್ರದ್ದು. ಸೊ ಇದು ಆಗೋ ಅಷ್ಟು ನಾನು ಸಣ್ಣಗಾಗಬೇಕು. ಜೂನ್ 15th ಅಂತ ಟಾರ್ಗೆಟ್ ಇಟ್ಟಿದ್ದೀನಿ. ಜೂನ್ 15th ಯಾಕೆ ಅಂತ ಜೂನ್ 15th ಹೇಳ್ತೀನಿ ನಿಮಗೆ. ಎಸ್, ಇದು ಒಂದೇ ಅಲ್ಲ ನಾನು ಅರೇಂಜ್ ಮಾಡಿರೋದು. ನಂದು ಇನ್ನೊಂದು ರೂಮ್, ಅಂದರೆ ನಾನು ಮಮ್ಮಿ ಮಲ್ಗೋ ರೂಮ್ ಕೂಡ ಅರೇಂಜ್ ಮಾಡಿದ್ದೀನಿ ಈ ಥರ. ಯಾಕೆ ಅಂತ ಅಂದರೆ ನಿದ್ದೆ ಕೂಡ ತುಂಬ ಇಂಪಾರ್ಟೆಂಟ್. ನೀಟಾಗಿ ನಿದ್ದೆ ಮಾಡಬೇಕು ಅಂತ. ನನಗೆ ನೀಟಾಗಿ ಬೆಡ್ ಇಲ್ಲ ಅಂದರೆ ನೀಟಾಗಿ ನಿದ್ದೆ ಬರಲ್ಲ. ಸೊ ಅದಕ್ಕೋಸ್ಕರ ಇದು ಪ್ಲ್ಯಾಂಟ್ಸು, ಜೇಡ್ ಪ್ಲ್ಯಾಂಟು ಮತ್ತು ಬ್ಯಾಂಬೂ ಟ್ರೀ. ಸೊ ಎಸ್, ಇದು ನನ್ನ ಫ್ರೆಂಡ್ ನನಗೆ ನೆನೆ ಡಾಟನ್ ಕೀದು ನಾನು ಆರ್ಡರ್ ಮಾಡಿದ್ದೆ. ತುಂಬ ಡಾಟನ್ ಕೀದು ಯೂಸ್ ಮಾಡ್ತೀನಿ ನಾನು. ತುಂಬ ಅಂದರೆ ತುಂಬ ಡಾಟನ್ ಕೀದು ಯೂಸ್ ಮಾಡ್ತೀನಿ. ಸೊ ನೆನ್ನೆ ಅವಳ ಜೊತೆ ಕಾಲಲ್ಲಿದ್ದಾಗ ನನಗೆ ಆರ್ಡರ್ ಬಂದಾಗ ಶಿ ಪೇಡ್ ಮನಿ ಫಾರ್ ದಿಸ್. ಐ ಡೋಂಟ್ ನೋ ವೈ, ಆ್ಯಂಡ್ ಐ ಡೋಂಟ್ ನೋ ವೈ ಅಲ್ಲ, ಐ ನೋ ವೆರಿ ವೆಲ್, ಬಟ್ ಐ ಕ್ಯಾನ್ ಡಿಸ್ಕ್ಲೋಸ್ ಸಚ್ ಥಿಂಗ್ಸ್. ಸೊ ಇದಿಷ್ಟು ಬಂದಿತ್ತು. ಡ್ಯೂ ಟು ಸೋ ಮೆನಿ ರೀಸನ್ಸ್ ನಾನು ಮೂವಿಗೆ ಹೋಗೋದು ಕ್ಯಾನ್ಸಲ್ ಆಯಿತು. ಸೊ ಅದಕ್ಕೋಸ್ಕರ ಏನೇನೆಲ್ಲ ಆರ್ಡರ್ ಮಾಡಿ ತರಿಸಿದ್ದೆ ಅದನ್ನು ನಿಮಗೆ ತೋರಿಸೋಣ ಅಂತೇಳ್ಬಿಟ್ಟು ಕೂತಿದ್ದೀನಿ. ಸೊ ಎಸ್, ಫಸ್ಟು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ದ ವೇ ಅವ್ರ ಪ್ರಾಡಕ್ಟ್ನ ಡೆಲಿವರ್ ಮಾಡೋ ರೀತಿ ನನಗೆ ತುಂಬ ಇಷ್ಟ. ಈ ಥರ ಕ್ಯೂಟಾಗಿರೋದು ಅಂದರೆ ಆಫ್ಟರ್ ಖಾಲಿ ಆದಮೇಲೆ ಇದನ್ನು ಬೇರೆ ಏನಕ್ಕಾದ್ರೂ ಯೂಸ್ ಮಾಡ್ಕೋತೀನಿ ಈ ಬಾಕ್ಸ್ನ. ಬಿಕಾಸ್ ನನಗೆ ಈ ಥರ ಕ್ಯೂಟಾಗಿರೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನನಗೆ ಪರ್ಸ್ನಲಿ. ಸೊ ಎಸ್, ಅದೊಂದು ತರಿಸಿದ್ದೀನಿ ಮಾಯ್ಶ್ಚರೈಸರು. ಆಫ್ಟರ್ ದಟ್ ಇದೊಂದು ಸೀರಮ್ ತರಿಸಿದ್ದೀನಿ. ಇದು ಸ್ಟ್ರಾಬೆರಿ ಬ್ರೈಟ್ 10% ನಯಾಸಿನಮೇಡ್ ಫೇಸ್ ಸೀರಮ್ ಅಂತ ಇದೆ. ಇದನ್ನು ನಾನು ಯಾವತ್ತೂ ಟ್ರೈ ಮಾಡಿಲ್ಲ. ಇದು ಕೂಡ ಅಷ್ಟೇ, ಪ್ಯಾಕಿಂಗ್ ಮಾತ್ರ ಸೂಪರ್ ಆಗಿದೆ. ನನಗೆ ಇದ್ರ ಬಾಟಲ್ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ನನಗೆ. ಆ್ಯಂಡ್ ಇದು ನಾನೇನು ಆರ್ಡರ್ ಮಾಡಿರಲಿಲ್ಲ. ಇದು ಕೂಡ ಮಾಯ್ಶ್ಚರೈಸರೇ, ನಾನು ಆರ್ಡರ್ ಮಾಡಿಲ್ಲ. ಐ ಡೋಂಟ್ ನೋ, ಸುಮ್ಮನೆ ಜಸ್ಟ್ ಫಾರ್ ಟ್ರಯಲ್ ಬಂದಿದೆ. ಇಫ್ ಇದು ಚೆನ್ನಾಗಿತ್ತು ಅಂದರೆ ಡೆಫಿನೆಟ್ಲಿ ಯೂಸ್ ಮಾಡ್ತೀನಿ. ಇದು ಕೂಡ ಅಷ್ಟೇ, ಎಷ್ಟು ಕ್ಯೂಟಾಗಿದೆ ಅಲ್ಲ, ಸ್ಮಾಲ್. ನನಗೆ ಈ ಥರ ಕ್ಯೂಟ್ ಥಿಂಗ್ಸ್ ತುಂಬ ಇಷ್ಟ. ಏನು ಇವು ಓವರಾಗಿ ಆಡ್ತಿದ್ದಾಳೆ ಅಂದ್ಕೊಂಡ್ರು ನನಗೆ ಪರವಾಗಿಲ್ಲ. ಆ್ಯಂಡ್ ಇದೊಂದು 2 ಸನ್ಸ್ಕ್ರೀನ್ ತರಿಸಿದ್ದೀನಿ. ಒಂದು ವಾಟರ್ ಮೆಲನು, ಇನ್ನೊಂದು ಆರೆಂಜು, 2 SPF 50+. ನನಗೆ ಸನ್ಸ್ಕ್ರೀನ್ ತುಂಬ ಇಂಪಾರ್ಟೆಂಟ್. ನಾನು ತುಂಬ ಯೂಸ್ ಮಾಡ್ತೀನಿ, ಬೇಗ ಖಾಲಿ ಆಗುತ್ತೆ. ಅದಕ್ಕೋಸ್ಕರ 2 ತರಿಸಿದ್ದೀನಿ ಅಷ್ಟೇ. ಈ ಥರ ಇದೆ. 2 ಕೂಡ ಸೇಮೇ ಇರುತ್ತೆ, ನೀವು ಓಪನ್ ಮಾಡಿ ತೋರಿಸೋ ನೆಸೆಸಿಟಿ ಇಲ್ಲ ಅಂತ ನನಗನ್ಸುತ್ತೆ. ಸೊ ಎಸ್, ಇದೊಂದು ವಾಟರ್ ಮೆಲನ್ ಕೂಲಿಂಗ್ ಜೆಲ್ ಫೇಸ್ ವಾಶ್ ಅಂತ ಇದೆ. ಇದನ್ನು ನಾನೇನು ತರಿಸಿಲ್ಲ, ಇದು ಅವರೇ ಕೊಟ್ಟಿದ್ದು ಜಸ್ಟ್ ಫಾರ್ ಟ್ರಯಲ್ ಪರ್ಪಸ್. ಸೊ ಇಷ್ಟೇ ನಾನು ತರಿಸಿರೋದು ಡಾಟನ್ ಕೀಯಿಂದ. ಬೇರೆ ಏನಾದರೂ ತರಿಸಿದ್ರೆ ಖಂಡಿತವಾಗ್ಲೂ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಆ್ಯಂಡ್ ನಾನು ಈ ಸೀರಮ್ ಯೂಸ್ ಮಾಡಿಲ್ಲ. ಇದನ್ನು ಯೂಸ್ ಮಾಡಿಬಿಟ್ಟು ಇದ್ರದ್ದು ರಿವ್ಯೂ ಕೂಡ ನಾನು ಜೆನ್ಯೂನಾಗಿ ಕೊಡ್ತೀನಿ, ಹೇಗೆ ಅನಿಸುತ್ತೆ ಅಂತ. ಸಿಕ್ಕಾಪಟ್ಟೆ ತಲೆನೋಗ್ತಿದೆ. ಸೊ ಒಂದು ಡೋರ್ ನುಗ್ಬಿಟ್ಟು ಒಂದು 2 hours ರೆಸ್ಟ್ ಮಾಡಿಬಿಟ್ಟು ಸಿಗ್ತೀನಿ. ಇವಾಗ ಟೈಮ್ ಬಂದುಬಿಟ್ಟು 12:30 ಆಗಿದೆ. ಸೊ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ನಾನು ನಿಮಗೆ. ಬೆಳಗ್ಗೆ ಇತ್ತು, ಅಮ್ಮ ಚಟ್ನಿ ಕೂಡ ಮಾಡಿದರು. ಸೊ ದೋಸೆ ಒಯ್ಕೊತಿದ್ದೀನಿ ಮಧ್ಯಾಹ್ನಕ್ಕೆ. ಬೆಳಗ್ಗೆ ತಿಂದಿದ್ದೆಲ್ಲ ಏನು ತೋರಿಸಿರ್ಲಿಲ್ಲ. ಈಗ ಆಫ್ಟರ್ನೂನ್ಗೆ ದೋಸೆ ಒಯ್ಕೊತಿದ್ದೀನಿ. ವಾಟರ್ ಮೆಲನ್ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀಟಾಗಿ. ನಾನು 3 ದೋಸೆ ಮತ್ತು ಚಟ್ನಿ ಮತ್ತು ವಾಟರ್ ಮೆಲನ್ ಕಟ್ ಮಾಡಿಕೊಂಡೆ. ಹಾಗೆ ಇವಳು ಸಮ್ಮರ್ ಹಾಲಿಡೇಸ್ಗೆ ಅಂತ ನಮ್ಮ ಮಗಳು ಬಂದಿದ್ದಾಳೆ.
ಸೊ ಅವಳಿಗೂ ಗ್ರೇಪ್ಸ್ ಮತ್ತು ವಾಟರ್ಮೆಲನ್ ಹಾಕಿ ಕೊಟ್ಟಿದ್ದೀನಿ ತಿನ್ನಲಿ ಅಂತ. ನಾನಿದು ಅವಳಿಗೆ ಯಾಕೆ ಊಟ ಮಾಡಿ ಕೊಟ್ಟಿಲ್ಲ ಅಂತೆಲ್ಲ ಕೇಳಬೇಡಿ, ಅವಳು ಮದುವೆಗೆ ಹೋಗಿದ್ಲು, ಸೊ ಅಲ್ಲಿ ತಿನ್ಕೊಂಡು ಬಂದಿದ್ದಾಳೆ. ಅದಕ್ಕೋಸ್ಕರ ಅವಳಿಗೆ ಫ್ರೂಟ್ಸು, ನಾನು ಫ್ರೂಟ್ಸ್ ಮತ್ತು ಊಟ ಅಷ್ಟೇ. ಟೈಮು ಮಳೆ ಬರೋ ಥರ ಆಗಿದೆ. ಸೌಂಡ್ ಕೇಳಿಸ್ತಿದೆ ಅನಿಸುತ್ತೆ ಅಲ್ವಾ ಗುಡುಕ್ತಿರೋದು. ಡೈಲಿ ಈ ವೆದರ್ನ ನೋಡೋಕ್ಕೆ ಕಾಯ್ಕೊಂಡು ಕೂತಿರ್ತೀವಿ. ಮಳೆ ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ಹೇಳ್ದಂಗೆ ಮಳೆ ಸ್ಟಾರ್ಟ್ ಆಯಿತು. ಸೊ ನನಗಂತೂ ಸಿಕ್ಕಾಪಟ್ಟೆ ಖುಷಿ. ಡೈಲಿ ಮಳೆ ಬಂದರೂ ನನಗೆ ತುಂಬ ಖುಷಿ. ರಾಯರನ್ನು ನೋಡ್ಕೊಳ್ಳಿ, ಪಾಪು ನೋಡೋಕೆ ಹೋಗೋಣ ಇವಾಗ. ನಮ್ಮ ಅಕ್ಕಂಗೆ ಒಂದು ಪಾಪು ಆಗಿದೆ. ಅಕ್ಕ ಇನ್ ದ ಸೆನ್ಸ್ ಚಿಕ್ಕಪ್ಪನ ಮಗಳು. ಸೊ ಪಾಪುನ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಅವಳಿಗಾಗಿ ಪಾಪು ಆಗಿ 3 days ಆಯಿತು ಆಲ್ರೆಡಿ. ಚಂದ್ರ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾನೆ. ಸೊ ಎಸ್, ಇವಾಗ ಹೊರಡ್ತೀವಿ. ಈ ಆಟೋನು ನಮ್ಮದೇ. ಸೊ ಈ ಆಟೋ ನಮ್ಮದೇ. ಈ ಆಟೋದವರು ನಮ್ಮವರೇ. ನಾವು ಹೋಗ್ತಾ ಇರೋದು ಇವಾಗ ನಮ್ಮ ಅಕ್ಕನ ಮನೆಗೆ. ಬಿಕಾಸ್ ಮಗು ಆಗ್ಬಿಟ್ಟು 1 ವಾರ ಆಗಿದೆ ಆಲ್ರೆಡಿ. ನಾವಿನ್ನೂ ಹೋಗಿಲ್ಲ ನೋಡ್ಕೊಂಡು ಬರೋಕ್ಕೆ. ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ ಅಷ್ಟೇ. ಅವ್ರನ್ನ ಕಳಿಸಿ ಮೇಲ್ಗಡೆ ಹೋಗ್ತಾ ಇದ್ದೀವಿ ಪಾಪುನ ನೋಡೋಕ್ಕೆ. ಇಲ್ಲೊಂದು ಗೇಟ್ ಇದೆ. ಎಷ್ಟು ಖಾಲಿ ನೀರು ಹಾಕೋಬೇಕು.